ಶ್ರೀ 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 ಜಗದ್ಗುರು ರಾಮಾನಂದ ಸ್ವಾಮೀಜಿ ಮಹಾಸಂಸ್ಥಾನಂ ಚಾರಿಟೇಬಲ್ ಟ್ರಸ್ಟ್ ಕೊಲ್ಯ, ಶ್ರೀ ದೇವಿ ಮೂಕಾಂಬಿಕಾ ದೇವಸ್ಥಾನ ಕೊಲ್ಯ, ಇದರ ಟ್ರಸ್ಟಿನ ನೂತನ ಅಧ್ಯಕ್ಷರಾಗಿ ಇತ್ತೀಚೆಗೆ ಆಯ್ಕೆಯಾಗಿರುವವರು ಇದೇ ಪರಿಸರದ ಸಾಮಾಜಿಕ ಮುಂದಾಳು ಆಗಿರತಕ್ಕಂಥ ಶ್ರೀಯುತ ಚಂದ್ರಾಸ್ ಪಂಡಿತ್ ಅವರು. ಈ ಟ್ರಸ್ಟಿನ ವತಿಯಿಂದ ದೇವಸ್ಥಾನದಲ್ಲಿ ನಡೆಯುವಂಥ 38ನೇ ವಾರ್ಷಿಕ ಜಾತ್ರಾ ಮಹೋತ್ಸವ ನಡೀಲಿಕ್ಕಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಈ ಪತ್ರಿಕಾಗೋಷ್ಠಿಯನ್ನು ಇವತ್ತು ನಮ್ಮ ಅಧ್ಯಕ್ಷರು ನಡೆಸಿಕೊಡ್ಲಿಕ್ಕಿದ್ದಾರೆ. ನಮ್ಮ ಜೊತೆ ವೇದಿಕೆಯಲ್ಲಿ ಇರುವವರು ಈ ಟ್ರಸ್ಟಿನ ಕೋಶಾಧಿಕಾರಿ ಆಗಿರುತ್ತಂಥ ಶ್ರೀಯುತ ಸದಾನಂದ ಕಾವ್ರವರು ನಮ್ಮ ಜೊತೆ ಇದ್ದಾರೆ. ಅದೇ ರೀತಿ ಟ್ರಸ್ಟ್ಗಳಾಗಿರುವಂಥ ಹಿರಿಯ ವಕೀಲರು ಆಗಿರತಕ್ಕಂಥ ವಾಸುದೇವ್ ಗೌಡ್ರವರು ನಮ್ಮ ಜೊತೆಗಿದ್ದಾರೆ. ಅದೇ ರೀತಿ ಇನ್ನೊಬ್ಬರು ಟ್ರಸ್ಟಿಗಳು ಸ್ವಾಮೀಜಿಯ ಅತ್ಯಂತ ಹತ್ತಿರದ ಬಂಧು ಆಗಿರ್ತಕ್ಕಂಥ ಶ್ರೀಯುತ ಅಂಬುಜಾಕ್ಷ ಅವರು ನಮ್ಮ ಜೊತೆಗಿದ್ದಾರೆ. ನಾನು ರವಿಚಂದ್ರ, ಈ ಟ್ರಸ್ಟಿನ ಕಾರ್ಯದರ್ಶಿಯ ಕೆಲಸ ಮಾಡ್ತೇನೆ ಹಾಗೂ ವಕೀಲನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಶ್ರೀಯುತ ಚಂದ್ರಾಸ್ ಪಂಡಿತ್ ಅವರು ಈ ಪತ್ರಿಕಾಗೋಷ್ಠಿಯನ್ನು ನಡೆಸಿಕೊಡ್ಲಿಕ್ಕಿದ್ದಾರೆ. ಎಲ್ಲ ಪತ್ರಕರ್ತರಿಗೂ ಹಾರ್ದಿಕವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ವರ್ಧಂತ್ಯುತ್ಸವ ತಾರೀಕು 17/2/2026 ಮಂಗಳವಾರದಿಂದ 21/2/2026 ಶುಕ್ರವಾರದವರೆಗೆ ನಡೆಯಲಿರುವಂಥ ಈ ಕಾರ್ಯಕ್ರಮಕ್ಕೆ ಭಕ್ತಾಭಿಮಾನಿಗಳಾದ ಎಲ್ರಿಗೂ ಕೂಡ ಹಾರ್ದಿಕವಾದಂಥ ಸ್ವಾಗತವನ್ನು ಬಯಸುವ ಕಾರಣಕ್ಕೋಸ್ಕರ ಈ ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾ ಇದ್ದೇವೆ ಬಂಧುಗಳೇ. ಈ ಪತ್ರಿಕಾಗೋಷ್ಠಿಯಲ್ಲಿರುವಂಥ ಎಲ್ಲ ಪತ್ರಿಕಾ ಮಾಧ್ಯಮ ಮತ್ತು ದೃಶ್ಯ ಮಾಧ್ಯಮದ ಎಲ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ, ಕಳೆದ 38 ವರ್ಷಗಳಿಂದ ಕೊಲ್ಯ ಪರಿಸರದಲ್ಲಿ ಶ್ರೀ 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 ಜಗದ್ಗುರು ರಾಮಾನಂದ ಸ್ವಾಮೀಜಿಯವರ ಒಂದು ಅಭಯ ಹಸ್ತದಿಂದ ಶ್ರೀ ದೇವಿ ಮೂಕಾಂಬಿಕೆ ಆರಾಧನೆಯನ್ನು ಮಾಡಿಕೊಂಡು ಇಡೀ ಪರಿಸರಕ್ಕೆ ಒಂದು ದಾರಿದೀಪವಾಗಿದ್ದಂತಹ ಶ್ರೀ ಕೊಲ್ಯ ಮೂಕಾಂಬಿಕಾ ದೇವಸ್ಥಾನದ 38ನೇ ವಾರ್ಷಿಕ ಪ್ರತಿಷ್ಠಾ ಮಹೋತ್ಸವ. ಈ ಮಹೋತ್ಸವ ಕಾರ್ಯಕ್ರಮ ದಿನಾಂಕ 17/2/2026 ಬೇರೆ ಬೇರೆ ರೀತಿಯ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಪ್ರಾರಂಭಗೊಂಡು ಮಂಗಳವಾರ ಸಂಜೆ 6:30ರಿಂದ ಧಾರ್ಮಿಕ ಸಭಾ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಈ ಸಭಾ ಕಾರ್ಯಕ್ರಮದ ದೀಪ ಪ್ರಜ್ವಲನೆಯನ್ನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದಂಥ ಹೊಸದಿಗಂತ ಪತ್ರಿಕೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದಂಥ ಪ್ರಕಾಶ್ PS ಅವರು ಈ ಕಾರ್ಯಕ್ರಮದ ದೀಪ ಪ್ರಜ್ವಲನೆ ಮಾಡಲಿಕ್ಕಿದ್ದಾಳೆ. ಅದೇ ರೀತಿಯಲ್ಲಿ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ನಮ್ಮ ಆತ್ಮೀಯರು, ಈ ಭಾಗದ ನಾಯಕರು, ವಿಧಾನ ಪರಿಷತ್ತಿನ ಶಾಸಕರು ಆಗಿರುವಂತಹ ಶ್ರೀ ಕಿಶೋರ್ ಕುಮಾರ್ ಪುತ್ತೂರ್ರವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಅದೇ ರೀತಿಯಲ್ಲಿ ಈ ಭಾಗದ ನಾಯಕರಾಗಿರುವಂಥ ಜಿಲ್ಲೆಯ BJPಯ ಅಧ್ಯಕ್ಷರಾಗಿರುವಂಥ ಸತೀಶ್ ಕುಂಪಲ್ರವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಅದೇ ಪ್ರಕಾರವಾಗಿ ನಮ್ಮ ಧಾರ್ಮಿಕ ಪರಿಷತ್ನ ಸದಸ್ಯರು, ಧಾರ್ಮಿಕ ದತ್ತಿ ಇಲಾಖೆಯ ಧಾರ್ಮಿಕ ಪರಿಷತ್ ಸದಸ್ಯರು ಮತ್ತು ನಮ್ಮೆಲ್ಲರ ಆತ್ಮೀಯರಾಗಿರುವಂತಹ ಸುರೇಶ್ ಪಟ್ನಗರ್ ಅವರು ಕಾರ್ಯಕ್ರಮದಲ್ಲಿ ಹಾಜರಿರ್ತಾರೆ. ಅದೇ ರೀತಿಯಲ್ಲಿ ಈ ಭಾಗದ ಧಾರ್ಮಿಕ ಮುಂದಾಳು ಮತ್ತು SDCC ಬ್ಯಾಂಕ್ನ ನಿರ್ದೇಶಕರಾಗಿರುವಂಥ ಶ್ರೀ ರಾಜಾರಾಮ್ ಭಟ್ರವರು ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಇರ್ತಾರೆ. ಅದೇ ಪ್ರಕಾರವಾಗಿ ಈ ಭಾಗದ ಚಿರಪರಿಚಿತರು ಆಗಿರುವಂಥ ನಮ್ಮೆಲ್ಲರ ನಾಯಕರು ಆಗಿರುವಂಥ ಸಹ್ಯಾದ್ರಿ ಕೋಆಪರೇಟಿವ್ ಸೊಸೈಟಿಯ ಅಧ್ಯಕ್ಷರು ಆಗಿರುವಂತಹ ಶ್ರೀ KT ಸುವರ್ಣರವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅದೇ ಪ್ರಕಾರವಾಗಿ ನಮ್ಮ ಸೋಮೇಶ್ವರ ಪುರಸಭೆಯ ಉಪಾಧ್ಯಕ್ಷರಾಗಿರುವಂತಹ ನಮ್ಮೆಲ್ಲರ ಆತ್ಮೀಯರಾಗಿರುವಂತಹ ಶ್ರೀ ರವಿಶಂಕರ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಅದೇ ರೀತಿಯಲ್ಲಿ ಮಂಗಳೂರಿನ ಖ್ಯಾತ ಉದ್ಯಮಿ ಆಗಿರುವಂತಹ ಅಸ್ತ್ರ ಗ್ರೂಪ್ನ CEO ಆಗಿರುವಂತಹ ಶ್ರೀ ಲಾಂಚುಲಾಲ್ರವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ, ಅದೇ ರೀತಿಯಲ್ಲಿ ಯಾದವ ಸಭಾ ಕರ್ನಾಟಕ ಕೇಂದ್ರ ಸಮಿತಿಯ ಅಧ್ಯಕ್ಷರಾಗಿರುವಂಥ AK ಮನಿಯಾನೆ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ವಿಶೇಷವಾಗಿ ನಮ್ಮ ಅಧ್ಯಕ್ಷರು ಪರಿವಾರ ಸಮೇತ ಶ್ರೀ ಅಯ್ಯಪ್ಪ ಸ್ವಾಮಿ ಭಜನಾ ಮಂದಿರ ಮಾವಿನಕಟ್ಟೆಯ ಶ್ರೀ ವಿಶ್ವನಾಥ ಬಲ್ಲಪದವು ಕೂಡ ಈ ಕಾರ್ಯಕ್ರಮದ ವೇದಿಕೆಯ ಮೆರುಗನ್ನು ಹೆಚ್ಚಿಸಲಿಕ್ಕಿದ್ದಾರೆ ಬಂಧುಗಳೇ. ಹಾಗಾಗಿ ಎಲ್ಲ ಕಾರ್ಯಕ್ರಮಗಳು ದಿನಾಂಕ 17/2/2002 ಫೆಬ್ರವರಿ ಮಂಗಳವಾರದಂದು ಮೂಕಾಂಬಿಕಾ ದೇವಸ್ಥಾನದ ವಠಾರದಲ್ಲಿ ಈ ಧಾರ್ಮಿಕ ಸಭಾ ಕಾರ್ಯಕ್ರಮ ನಡೆಯಲಿದ್ದು, ಅದೇ ರೀತಿಯಲ್ಲಿ ಬೆಳಗ್ಗೆ
ಪ್ರತಿದಿನ ಬೆಳಿಗ್ಗೆ ಲಲಿತ ಸಹಸ್ರನಾಮ ಪಠಣ ಮತ್ತು ವಿವಿಧ ಭಜನಾ ಮಂಡಳಿಯಿಂದ ಭಜನಾ ಸಂಕೀರ್ತನೆ, ಅದೇ ರೀತಿಯಲ್ಲಿ ಮಧ್ಯಾಹ್ನಕ್ಕೆ ಮಹಾಪೂಜೆ ನಡೆದು ಪ್ರಸಾದ ವಿತರಣೆ, ಸಾಯಂಕಾಲ ಹರಿಕತೆ, ಬೇರೆ ಬೇರೆ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ರಾತ್ರಿ ಕೂಡ ಅನ್ನ ಸಂತರ್ಪಣೆ ಜರುಗಿ ಮಹಾಪ್ರಸಾದ ವಿತರಣೆ ಆಗಲಿಕ್ಕಿದೆ ಬಂಧುಗಳೇ. ಎಲ್ಲ ಕಾರ್ಯಕ್ರಮಕ್ಕೆ ಭಗವದ್ಭಕ್ತರಾದ ತಾವುಗಳು ಪ್ರತಿದಿನ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸುಮಾರು 5 ದಿನಗಳ ಕಾಲ ನಡೆಯುವಂಥ ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗವಹಿಸಬೇಕಾಗಿ ಈ ಮೂಲಕವಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಈ ರಾಜ್ಯೋತ್ಸವ ಪ್ರಶಸ್ತಿ ಪಡೆದಿರುವಂಥ ಮತ್ತು ಅನೇಕ ವಿಶೇಷ ಕಲಾವಿದರನ್ನು ಸೇರಿಸಿಕೊಂಡು ಪ್ರತಿದಿನ ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀಲಿಕ್ಕಿದೆ ಬಂಧುಗಳೇ. ಅದೇ ರೀತಿಯಲ್ಲಿ ಕೊನೆಯ ದಿನವಾದಂಥ 21/2/2026 ಶನಿವಾರ ಮಧ್ಯಾಹ್ನಕ್ಕೆ 11 ಗಂಟೆ ಧ್ವಜಾವತರಣಗೊಂಡು ಕಲಶ ಪೂಜೆ ಆದ ನಂತರ ಮಹಾಪೂಜೆ ಅನ್ನ ಸಂತರ್ಪಣೆ ಆದ ನಂತರ ಈ ಕಾರ್ಯಕ್ರಮ ಮುಗಿಲಿಕ್ಕಿದೆ. ಅದೇ ರೀತಿ ಅದೇ ದಿನ ಸಾಯಂಕಾಲ 6:30ರಿಂದ ಸಂಜೆ 7:30 ಗಂಟೆವರೆಗೆ ಭಕ್ತಿಗಾನ ಮಾಧುರ್ಯ ಅನ್ನುವಂಥ ಒಂದೇ ಮಾತರಂ 150 ಅನ್ನುವಂಥ ಒಂದು ಕಾರ್ಯಕ್ರಮ ಕೂಡ ಈ ವೇದಿಕೆಯಲ್ಲಿ ನಡೀಲಿಕ್ಕಿದೆ ಬಂಧುಗಳೇ. ಅದೇ ರೀತಿಯಲ್ಲಿ ರಾತ್ರಿ ಮಹಾಪೂಜೆ 7:30ಗೆ ಆದ ನಂತರ ಪ್ರಸಾದ ವಿತರಣೆಯ ನಂತರ ಕ್ಷೇತ್ರದ ಪಾಲಕರಾದಂಥ ಶ್ರೀ ರಕ್ತೇಶ್ವರಿ ದೈವದ ಕೋಲ ಮತ್ತು ಶ್ರೀ ಕ್ಷೇತ್ರ ಶ್ರೀ ಮಂತ್ರಗುಲಿಗನ ಕೋಲ ಕೂಡ ಆ ದಿನ ನಡೀಲಿಕ್ಕಿದೆ. ಹಾಗಾಗಿ ಎಲ್ಲ ಕಾರ್ಯಕ್ರಮಗಳಿಗೂ ಭಗವದ್ಭಕ್ತರಾದ ಎಲ್ಲ ಈ ಪರಿಸರದ ಮತ್ತು ಆ ಊರಿನ ಹಾಗೂ ಪರವೂರಿನ ಎಲ್ಲ ಭಕ್ತಾಭಿಮಾನಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿಕೊಂಡು ತಾಯಿ ಮೂಕಾಂಬಿಕೆಯ ಒಂದು ಕೃಪಾ ಕಟಾಕ್ಷಿಗೆ ಪಾತ್ರರಾಗಬೇಕಂತ ಈ ಮೂಲಕವಾಗಿ ನಾವು ಎಲ್ಲರನ್ನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಕನ್ಸ್ಟ್ರಕ್ಷನ್ ಮಾಲಕರಿಗೆ ಮೂಕಾಂಬಿಕಾ ದೇವಸ್ಥಾನದ ಅಧ್ಯಕ್ಷರಾಗುವಂತ ಯೋಗ ಬಂದದ್ರ ಬಗ್ಗೆ ಏನಾದ್ರು? ಖಂಡಿತವಾಗಿಯೂ ತಾಯಿಯ ಅನುಗ್ರಹ ಇರಬಹುದು, ಗೊತ್ತಿಲ್ಲ. ಹಾಗಾಗಿ ತಾಯಿಯ ಸೇವೆ ಮಾಡಲಿಕ್ಕೆ ಮೂಕಾಂಬಿಕೆ ಕ್ಷೇತ್ರ ಇರುವಂಥದ್ದು ನನಗೆ ಗೊತ್ತಿರೋ ಪ್ರಕಾರ ಮೂಲ ಕ್ಷೇತ್ರವಾದಂಥ ಕೊಲ್ಲೂರನ್ನು ಬಿಟ್ಟರೆ ತಾಯಿಯ ಒಂದು ಸೇವೆ ಮಾಡಲಿಕ್ಕೆ ಅವಕಾಶ ಇರುವಂಥದ್ದು ದಕ್ಷಿಣದ ಕೊಲ್ಲೂರು ಅನ್ನುವಂಥ ಖ್ಯಾತಿಯನ್ನು ಪಡೆದಿರುವಂಥ ರಾಮಾನಂದ ಸ್ವಾಮಿಗಳು ಪ್ರತಿಷ್ಠಾಪಿಸಿದಂಥ ನಮ್ಮ ಕೊಲ್ಯ ಕ್ಷೇತ್ರದಲ್ಲಿ ಒಂದು ಅವಕಾಶ ಸಿಕ್ಕಿದೆ ಅಂತ ನನ್ನ ಭಾವನೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಇದರ ಜೀರ್ಣೋದ್ಧಾರ ಮತ್ತು ಬ್ರಹ್ಮಕಲಶ ಮಾಡಿ ಈ ಭಾಗದಲ್ಲಿ ಒಂದು ತಾಯಿಯ ಕ್ಷೇತ್ರದ ಜೀರ್ಣೋದ್ಧಾರ ಮಾಡಬೇಕನ್ನುವಂಥ ಎಲ್ಲರ ಅಭಿಪ್ರಾಯವಾಗಿದೆ. ಆ ಒಂದು ಜೀರ್ಣೋದ್ಧಾರ ಕೂಡ ಅದರ ಧಾರ್ಮಿಕ ವಿಧಿವಿಧಾನಗಳ ನಂತರ ಈ ಜೀರ್ಣೋದ್ಧಾರದ ಕಾರ್ಯಗಳಿಗೆ ಕೈ ಹಾಕುವಂಥ ಒಂದೆಲ್ಲರ ಭಾವನೆ ಇದೆ. ಆ ಭಾವನೆಯನ್ನು ತಾಯಿ ಮೂಕಾಂಬಿಕೆ ನಡೆಸಿಕೊಡಲಿ ಅನ್ನುವಂಥ ನಮ್ಮೆಲ್ಲರ ಅಪೇಕ್ಷೆ. ಶ್ರೀ ಶ್ರೀ ಜಗದ್ಗುರು ರಮಾನಂದ ಸ್ವಾಮೀಜಿ ಮಹಾಸಂಸ್ಥಾನ ಚಾರಿಟಬಲ್ ಟ್ರಸ್ಟ್ ರಿಜಿಸ್ಟರ್ಡ್, ಶ್ರೀ ಕೊಲ್ಯಮಠ, ಕೋಟೆಕಾರು, ಮಂಗಳೂರು. ಶ್ರೀ ಕೊಲ್ಯಮಠದ ಶ್ರೀ ಮೂಕಾಂಬಿಕಾ ದೇವಸ್ಥಾನದಲ್ಲಿ 38ನೇ ವಾರ್ಷಿಕ ಪ್ರತಿಷ್ಠಾಪನಾ ಮಹೋತ್ಸವವು ಈಗಾಗಲೇ ಅಧ್ಯಕ್ಷರು ತಿಳಿಸಿದ ಮಾಹಿತಿಯಂತೆ 17 ತಾರೀಕಿನಿಂದ 21 ತಾರೀಕು ಫೆಬ್ರವರಿ ಶನಿವಾರದವರೆಗೆ ನಡೀಲಿಕ್ಕಿದೆ. ದಿನ ಅನ್ನ ಸಂತರ್ಪಣೆಯು ಸಮೇತ ಆ ಕ್ಷೇತ್ರದಲ್ಲಿ ನಡೀಲಿಕ್ಕಿದೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಅಧ್ಯಕ್ಷರು ಇವತ್ತು ನಮ್ಮ ಎಲ್ಲ ಭಕ್ತಾಭಿಮಾನಿಗಳಿಗೆ, ಊರ ಪರ ಊರ ಎಲ್ಲ ಭಕ್ತಾಭಿಮಾನಿಗಳಿಗೆ ಮಾಹಿತಿಯನ್ನು ನೀಡುವ ಒಂದು ವ್ಯವಸ್ಥೆಯಲ್ಲಿ ನಾವು ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಮ್ಮ ಅಧ್ಯಕ್ಷರು ಇವತ್ತು ಕರೆದಿದ್ದಾರೆ. ಈ ಮೊದಲು ನಾವು ಇನ್ವಿಟೇಷನನ್ನು, ಆಮಂತ್ರಣ ಪತ್ರಿಕೆಯನ್ನು ಆಲ್ರೆಡಿ ನಾವು ಹಂಚಿದ್ದೇವೆ. ಆದರೂ ಯಾರಿಗಾದರೂ ಈ ಆಮಂತ್ರಣ ಪತ್ರಿಕೆ ಸಿಗದ ಪಕ್ಷದಲ್ಲಿ ನಾವೊಂದು ಮಾಹಿತಿ ನೀಡುವ ಉದ್ದೇಶದಿಂದ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ತಾವೆಲ್ಲರೂ ಈ ಒಂದು ಎಲ್ಲ ಭಗವತ್ ಭಕ್ತರು ಈ ಕ್ಷೇತ್ರಕ್ಕೆ ಆಗಮಿಸಿ ಈ ಪ್ರತಿಷ್ಠಾಪನಾ ಮಹೋತ್ಸವವನ್ನು ಯಶಸ್ವಿಗೊಳಿಸಿಕೊಡಬೇಕಾಗಿ ನಾನು ಎಲ್ಲ ಭಕ್ತಾದಿಗಳಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಅದೇ ರೀತಿ ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿರುವ ಎಲ್ಲ ದೃಶ್ಯ ಮಾಧ್ಯಮ ಹಾಗೂ ಪತ್ರಿಕಾ ಮಾಧ್ಯಮದ ಎಲ್ಲ ವರದಿಗಾರರು, ಸ್ನೇಹಿತರಿಗೆ ನಾನು ನಮ್ಮ ದೇವಸ್ಥಾನದ ಪರವಾಗಿ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಅದೇ ರೀತಿ ತಮ್ಮೆಲ್ಲರ ಸಹಕಾರ ಇನ್ನು ಮುಂದೆಯೂ ನಮಗೆ ಇರಲಿ. ಶ್ರೀ ದೇವಿ ಮೂಕಾಂಬಿಕೆಯ ಅನುಗ್ರಹವು
ನಿಮಗೆ ಎಲ್ಲ ದಿನವೂ ಇರಲಿ ಅಂತ ನಾನು ಪ್ರಾರ್ಥಿಸುತ್ತಾ ಎಲ್ರಿಗೂ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ.